ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮಲತಾಯಿ ಧೋರಣೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಮಹದಾಯಿ ಯೋಜನೆ ವಿಚಾರದಲ್ಲಿ ಕೇಂದ್ರ ಮತ್ತೆ ಖ್ಯಾತೆ ತೆಗೆದಿದೆಯಂತೆ. ಬೇಡ ಇತ್ತು ಕೇಂದ್ರ ಸರ್ಕಾರಕ್ಕಿದು. ಮಹದಾಯಿ ಯೋಜನೆಯ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯದ ಜನತೆಗೆ ಆಗ್ತಾ ಇರುವಂತಹ ಪದೇ ಪದೇ ಆಗ್ತಾ ಇರುವಂತಹ ಮೋಸ ಏನಿದೆ, ಇದನ್ನ ಇನ್ನೂ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಬಂಡೂರಿ ನಾಲಾ ನೀರು ತಿರುಗಿಸಲು ಆರ್ಇಸಿ ಒಪ್ತಾ ಇಲ್ವಂತೆ. ಕಾಮಗಾರಿಗಾಗಿ ಅರಣ್ಯ ಬಳಕೆಗೆ ಅನುಮತಿ ನಿರಾಕರಣೆಯನ್ನು ಮಾಡಲಾಗಿದೆ. ಕರ್ನಾಟಕದ ಪ್ರಸ್ತಾಪಕ್ಕೆ ಮಣೆ ಹಾಕದ ಕೇಂದ್ರ ಸರ್ಕಾರ. ಇಲ್ಲಿಂದ GST ದುಡ್ಡು ತಗೊಂಡು ಹೋಗ್ತೀರಿ, ವಾಪಸ್ ಕೊಡಲ್ಲ ಅಂತ ಹೇಳಿದ್ರೆ ಹೆಂಗೆ? ಯೋಜನೆಗೆ ಪೈಪ್ಲೈನ್ ವಿದ್ಯುತ್ ಮಾರ್ಗ ನಿರ್ಮಾಣ. ಬೆಳಗಾವಿ ಜಿಲ್ಲೆಯ 71 ಎಕರೆ ಅರಣ್ಯ ಬಳಕೆಗೆ ಅನುಮತಿ ಸಿಗ್ತಾ ಇಲ್ವಂತೆ. ರಾಜ್ಯ ಸರ್ಕಾರದಿಂದ ಮತ್ತೆ ಸ್ಪಷ್ಟೀಕರಣ ಕೇಳ್ತಾ ಇದೆಯಂತೆ ಆರ್ಇಸಿ. ಭಾರತದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್ ಪೇಯರ್ ರಾಜ್ಯ ಒಂದಿದ್ರೆ ಅದು ಕರ್ನಾಟಕ. ಆದರೆ ಮಹದಾಯಿ ವಿಚಾರವಾಗಿ ಮಾತ್ರ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪದೇ ಪದೇ ಹಿನ್ನಡೆ, ಮೋಸ ಆಗ್ತಾ ಇರುವಂಥದ್ದು. ಒಂದು ರೀತಿ ಮುಗಿಯದ ಕಗ್ಗಂಟಾಗ್ಬಿಟ್ಟಿದೆ ಈ ಮಹದಾಯಿ ಯೋಜನೆ. ಬಂಡೂರಿ ನಾಲೆಗೆ ನೀರು ತಿರುಗಿಸೋ ಪ್ರಸ್ತಾವವನ್ನ ಅಲ್ಲಗೆಳಿತಾ ಇದೆಯಂತೆ ಕೇಂದ್ರ ಸರ್ಕಾರ. ಮಹದಾಯಿಗೆ ಮತ್ತೆ ವಿಘ್ನ, ಸಂಸದರು ಮೌನವಾಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಇಷ್ಟೊತ್ತು ಮಾತಾಡಿದ್ರಲ್ಲ ಬಳ್ಳಾರಿಯ ವಿಚಾರದ ಕುರಿತಾಗಿ, ಸ್ವಲ್ಪ ಇದ್ರ ಬಗ್ಗೆನೂ ಗಮನ ಹರಿಸಬೇಕು ಇಂಥವ್ರು. ಕಳಸಾ ಬಂಡೂರಿ ವಿಚಾರದಲ್ಲಿ ಮಹಾ ಮೌನವೇಕೆ ಅನ್ನುವಂಥ ಪ್ರಶ್ನೆ. ಕಳಸಾ ಬಂಡೂರಿ ತಿರುವಿಗೆ ಅಡ್ಡಿಪಡಿಸ್ತಿರೋದೇಕೆ? ವಿದ್ಯುತ್ ಮಾರ್ಗಕ್ಕೆ ಒಪ್ಪಿಗೆ ಸರ್ಕಾರದ ತರಾತುರಿ. ಮಹದಾಯಿ ಯೋಜನೆಯ ಬಗ್ಗೆ ಆತುರ ಮಾತ್ರ ಇವ್ರು ಯಾರ ಹತ್ರವೂ ಕಂಡು ಬರ್ತಾ ಇಲ್ಲ. ಕಳಸಾ ಬಂಡೂರಿ ಪ್ರಶ್ನೆ ಬಂದಾಗ ಮೌನ ವಹಿಸ್ತಿದ್ದಾರೆ. ಕೇಂದ್ರ ಸಚಿವರು ಸಂಸದರ ವಿರುದ್ಧ ಬಂಡಾಯದ ಕಿಚ್ಚು. ನಾವೆಲ್ಲೂ ಕಾಣ್ತಾ ಇಲ್ಲ. ಮಹದಾಯಿ ಅನ್ಯಾಯ ಖಂಡಿಸಿ ಹೋರಾಟಕ್ಕೆ ಸನ್ನದ್ಧವಾಗಬೇಕಾಗಿದೆ. ನೋಡಿ, ರಾಜ್ಯದಲ್ಲಿ ಇಷ್ಟು ಜನ ಸಂಸದರಿದ್ದಾರೆ, ಕೆಲವರು ಅದರಲ್ಲಿ ಮಂತ್ರಿಯೂ ಆಗಿದ್ದಾರೆ. ಆದರೆ ಇವರ್ಯಾರೂ ಕೂಡ ಕೇಂದ್ರ ಸರ್ಕಾರವನ್ನು ಒಪ್ಪಿಸುವಲ್ಲಿ ಹಿಂಜರಿತಾ ಇದ್ದಾರೆ ಅಂತ. ನನ್ನ ಜೊತೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಬಳ್ಳಾರಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಈ ಎಲ್ಲ ಸಂಸದರು ಕೂಡ ಮಾತಾಡ್ತಾರೆ. ಈಗಷ್ಟೇ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದನ್ನು ನೋಡಿದ್ವಿ. ಆದರೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಅಸಡ್ಡೆ ಭಾವನೆಯನ್ನು ತೋರಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಮ್ಮ ಸಂಸದರುಗಳು ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇಲ್ಲ. ಮಹದಾಯಿ ಯೋಜನೆ ಎಷ್ಟು ಕರ್ನಾಟಕಕ್ಕೆ ಇಂಪಾರ್ಟೆಂಟ್ ಅನ್ನೋದಂತಹ ಕನಿಷ್ಠ ಜ್ಞಾನವನ್ನು ಅವರಿಗೆ ತಿಳಿಸಿಕೊಡ್ತಾ ಇಲ್ಲ ಅಂತ ಹೇಳಿ. ವಿವೇಕ್, ನಿಮ್ಗೇನನ್ಸುತ್ತೆ? ಕಾರ್ತಿಕ್, ಈಗಾಗಲೇ ಏನು ಎಲ್ಲಾ ಸಂಸದರು ಕೂಡ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಬೇಕಿತ್ತು ಕೇಂದ್ರದ ಸರ್ಕಾರದ ವಿರುದ್ಧ. ಯಾರು ಕೂಡ ಅಂದ್ರೆ ಸರ್ಕಾರದ ಭಾಗವಾಗಿರುವಂತಹ ಒಂದಿಷ್ಟು ಸಂಸದರು ಕೂಡ ಇದ್ದಾರೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಹೋದಂತವ್ರು. ಅದರಲ್ಲೂ ಕೂಡ 2-3 ಜನರಿಗೂ ಕೂಡ ಕೇಂದ್ರ ಸಚಿವರನ್ನಾಗಿ ಕೂಡ ಆಯ್ಕೆ ಮಾಡಲಾಗಿದೆ. ಆದ್ರೂ ಕೂಡ ಅವರು ಈ ಬಂಡೂರಿ ನಾಲೆ ಏನಿದೆ ಈ ವಿಚಾರವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಿಲ್ಲ. ಅಂದ್ರೆ ಕೇಂದ್ರದ ನಾಯಕರ ಜೊತೆ ಗುತ್ತಾಟ ಮಾಡ್ತಿಲ್ಲ. ಅಂದ್ರೆ ನಮ್ಮ ರಾಜ್ಯಕ್ಕೆ ಬೇಕೇ ಬೇಕು ಎಂಬ ಒಂದಿಷ್ಟು ವಿಚಾರಗಳ ಪೈಕಿ ಅಲ್ಲಿ ಚರ್ಚೆ ಮಾಡ್ತಿಲ್ಲ. ಅಂದ್ರೆ ಇತ್ತೀಚಿನ ಬೆಳವಣಿಗೆ ಈ ಬಂಡೂರಿ ವಿಚಾರದಲ್ಲಿ ಏನಾಗಿತ್ತು ಅಂತ ನೋಡ್ತಾ ಹೋದ್ರೆ, ಬಂಡೂರು ನಾಲೆಯ ನೀರನ್ನ ತಿರುಗಿಸಬೇಕಾದ ಕಾಮಗಾರಿ ಬೆಳಗಾವಿಯ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದಿಷ್ಟು ಅರಣ್ಯ ಪ್ರದೇಶವನ್ನು ಕೂಡ ಕೇಳಿರ್ತಾರೆ. ಅದಕ್ಕೆ 71.49 ಎಕರೆಯ ಅರಣ್ಯ ಭೂಮಿ ಬಳಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆ ಕೊಡುತ್ತೆ. ಆದ್ರೆ ಕೇಂದ್ರ ಸರ್ಕಾರದ ಭಾಗವಾಗಿರುವ ಆರ್ಇಸಿ ಅವರು ಮತ್ತೆ ವಾಪಸ್ ಆಗ್ತಾರೆ. ಅನುಮತಿಯನ್ನ ಕೂಡ ನಿರಾಕರಣೆ ಮಾಡಿದ್ದಾರೆ. ಅಂದ್ರೆ ಅವರು ಪ್ರಮುಖವಾಗಿ ಕೊಟ್ಟಿರುವಂತ ಕಾರಣಗಳು, ಯೋಜನೆಗೆ ಇಷ್ಟು ದೊಡ್ಡ ಪ್ರಮಾಣದ ಅರಣ್ಯ ಮತ್ತೆ ನಾಶ ಮಾಡತಕ್ಕಂಥದ್ದು ಯಾವ ರೀತಿಯಾಗಿ ಸರಿ ಅಂತ ಒಂದಿಷ್ಟು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ವಿದ್ಯುತ್ ಮಾರ್ಗ ನಿರ್ಮಾಣ ಮಾಡಕ್ಕೆ ಅರಣ್ಯ ಭೂಮಿ ಕೂಡ ಬಳಕೆ ಆಗುತ್ತೆ, ಇದಕ್ಕೆ ಬೇರೆ ರೀತಿಯಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ನೋಡಿ ಅಂತ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಕೇಳಿದೆ. ರಾಜ್ಯ ಸರ್ಕಾರನ ಮತ್ತೆ ಏನಾದ್ರೂ ತಾಂತ್ರಿಕ ಸ್ಪಷ್ಟೀಕರಣ ಕೊಡಿ ಅಂತ ಈಗ ಕೇಳಿದೆ. ಮತ್ತೆ ಏನ್ ಸ್ಪಷ್ಟೀಕರಣ ಕೊಡೋದು ಅಂತ ರಾಜ್ಯದ ನಾಯಕರು, ಬಹುತೇಕ ಜನರು ಕೂಡ ಈಗಾಗ್ಲೇ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಜೊತೆಗೆ ನಮ್ಮ ರಾಜ್ಯಕ್ಕೆ ಯಾಕೆ ಮಲತಾಯಿ ಧೋರಣೆ ಆಗಿದೆ ಅಂತ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡ್ತಾ ಹೋದ್ರೆ, ಈಗಾಗ್ಲೇ ಏನು ಗೋವಾ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಬಾರಿ ಕೂಡ ಹೋರಾಟ ಮಾಡಿದ್ರು, ಸಾಕಷ್ಟು ಕನ್ನಡಿಗರು ಹೋರಾಟ ಮಾಡಿದ್ರು. ಅಂದ್ರೆ ಈಗ ಮಹದಾಯಿ ಏನಿದೆ ಈ ವಿಚಾರದಲ್ಲಿ ಕೂಡ ನಮಿಗೂ ಕೂಡ ನ್ಯಾಯ ಆಗ್ಬೇಕು. ಅಂದ್ರೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಗೋವಾಗೆ ಕೊಟ್ಟಷ್ಟು ನ್ಯಾಯ ಕರ್ನಾಟಕಕ್ಕೆ ಕೊಡ್ತಿಲ್ವಾ ಅನ್ನೋ ಒಂದಿಷ್ಟು ಪ್ರಶ್ನೆ ಉದ್ಭವ ಆಗ್ತಿದ್ರೆ, ಜೊತೆಗೆ ಇನ್ನೊಂದು ಕಡೆ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸಾಮಾನ್ಯ ಜನರು.
ಮತ್ತೆ ಇದರ ಮುಂದಿನ ಭಾಗವಾಗಿ ಎಚ್ಚರಿಕೆಯ ಸಂದೇಶ ಕೂಡ ಕೊಡ್ತಾ ಇದ್ದಾರೆ. ಹೋರಾಟ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದರ ವಿರುದ್ಧ. ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಮತ್ತು ದೊಡ್ಡ ಮಟ್ಟದಲ್ಲಿ ಜನವಿರೋಧಿ ಕೂಡ ಅಲೆ ಕೂಡ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ ಈ ವಿಚಾರದಲ್ಲಿ ಅಂತ ಹೇಳ್ಬೋದು. ಆದ್ರೆ ಮುಂದಿನ ಚಾನ್ಸಸ್ ಪಾಸಿಬಿಲಿಟೀಸ್ ಕರ್ನಾಟಕ ಸರ್ಕಾರದ ಹತ್ರ ಏನಿದೆ ಅಂದ್ರೆ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳಿದೆ, ಅಥವಾ ರೈತ ಸಂಘಟನೆಗಳು ಯಾರಾದ್ರೂ ಕೂಡ ನ್ಯಾಯಾಲಯದ ಮೆಟ್ಲೇರುವಂತ ಸಾಧ್ಯತೆಗಳು ಕೂಡ ಇದೆ. ಕಾರ್ತಿಕ್, ಥ್ಯಾಂಕ್ ಯು ಓಂ ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.